ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕೋವರ್ಟ್ ನಾರ್ಸಿಸಿಸಮ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಈ ಒಂದು ಪರ್ಸ್ನಾಲಿಟಿ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೋವರ್ಟ್ ನಾರ್ಸಿಸಿಸ್ಟ್ ಅಂದರೆ ವಲ್ನರಬಲ್ ಫ್ರೆಜೈಲ್ ಆ್ಯಟಿಟ್ಯೂಡ್ ಹೊಂದಿರುವಂಥ ಒಂದು ನಾರ್ಸಿಸಿಸ್ಟಿಕ್ ಪರ್ಸ್ನಾಲಿಟಿ. ಇವರು ಹೇಗೆ ವರ್ತಿಸ್ತಾರೆ, ಇದು ನಿಮ್ಗೆ ಹೇಗೆ ಕಿರಿಕಿರಿ ಆಗುತ್ತೆ, ನಿಮಗೆ ಕನ್ಫ್ಯೂಷನ್ ಕೂಡ ಆಗುತ್ತೆ. ಇವರು ಒಳ್ಳೆಯವರ ಕೆಟ್ಟವರ ಏನೂ ಅರ್ಥನೇ ಆಗೋದಿಲ್ಲ. ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಈ ಥರ ಪರ್ಸ್ನಾಲಿಟಿ ನಿಮ್ಮಲ್ಲಿದೆಯಾ ಅಥವಾ ಸುತ್ತ ಯಾರು ಇರುವಂಥ ವ್ಯಕ್ತಿಗಳಲ್ಲಿದೆಯಾ? ಯಾಕಂದರೆ ಇವರೊಂಥರ ಡಿಫಿಕಲ್ಟ್ ಪೀಪಲ್ ಅಂತ ಕೂಡ ಹೇಳ್ಬೋದು. ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಇವರ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ನೀವು ಮಾಡಬಹುದು. ಸೊ ಇವ್ರು ಹೇಗೆ ಅಂದರೆ ಏನನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಯೂಶ್ವಲಿ ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಹೇಗೆ ಅಂದರೆ ಅವ್ರು ಈ ಥರನೇ ವ್ಯಕ್ತಿ ಅಂತ ಗೊತ್ತಾಗೋ ರೀತಿಯಾಗೆ ವರ್ತಿಸ್ತಾರೆ. ಅಂದರೆ ಅವ್ರು ಒಂದು ಕಡೆ ಬಂದಾಗ ಏನಂದರೆ ಅವ್ರು ಬಂದರು ಅಂತ ಎಲ್ಲರೂ ನೋಟಿಸ್ ಮಾಡಬೇಕು ಅನ್ನೋದನ್ನ ಈ ನಾರ್ಸಿಸಿಸ್ಟಿಕ್ ಪೀಪಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಕೋವರ್ಟ್ ನಾರ್ಸಿಸಿಸ್ಟ್ ಇರ್ತಾರೆ ನೋಡಿ, ಅವ್ರಿಗೆ ಅಟೆನ್ಷನ್ ಬೇಕಾಗತ್ತೆ, ಆದರೆ ಅದು ತೀರಾ ಸೌಂಡ್ ಆಗಿ ಇರೋದಿಲ್ಲ. ಅವ್ರು ಹೀಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಗಾದೆ ಇದೆ, ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಮೂರು ಮತ್ತೊಂದು ಅಂದ ಹಾಗೆ ಇವರ ಒಂದು ಪರ್ಸ್ನಾಲಿಟಿ ಇರುತ್ತೆ. ಇವರು ಅಟೆನ್ಷನ್ ಸೀಕರ್ಸ್ ಆಗಿರ್ತಾರೆ. ಮಾತೆತ್ತಿದ್ರೆ ಅಳೋದನ್ನು ಅವರು ಒಂದು ವೆಪನ್ನಾಗಿ ಯೂಸ್ ಮಾಡ್ತಾರೆ. ಪ್ರಾಬ್ಲಮ್ ಬಂದಾಗ ತುಂಬ ಇನ್ನೋಸೆಂಟಾಗಿ ಆಡುವಂಥದ್ದು, ಸಿಕ್ಕಾಕೊಂಡಾಗ ಇನ್ನೋಸೆಂಟಾಗಿ ಆಡುವಂಥದ್ದು. ಅಯ್ಯೋ ನನಗಿದು ಗೊತ್ತೇ ಇರಲಿಲ್ಲ, ನಾನು ಈ ಕೆಲಸ ಮಾಡಿಬಿಟ್ನಲ್ಲ. ಏನೋ ಕದ್ದರು ಅಂದ್ಕೊಳ್ಳೋಣ, ಏನೋ ಕದ್ದಿದ್ದಾರೆ, ಸಿಕ್ಕಾಕೊಂಡ್ರು, ರೆಡ್ ಹ್ಯಾಂಡೆಡಾಗಿ ಸಿಕ್ಕಾಕೊಂಡ್ರು, ಅಯ್ಯೋ ನನಗೆ ಗೊತ್ತಿಲ್ಲದೆ ಮಾಡಿಬಿಟ್ಟೆ, ಯಾಕೋ ನನಗೆ ಯಾರೋ ಏನೋ ಹೇಳಿದ್ರು ಅದಕ್ಕೆ ಮಾಡಿದೆ, ಈ ಥರ ಅವ್ರು ಅದನ್ನು ಒಪ್ಕೊಳ್ಳೋದಿಲ್ಲ. ಸೊ ಇಂಥವ್ರು ಹೇಗೆ ಅಂದರೆ ರಿಲೇಷನ್ಶಿಪ್ಸ್ನಲ್ಲಿ ಒಂದು ಮುಖವಾಡವನ್ನು ಹಾಕ್ಕೊಂಡು ವರ್ತಿಸ್ತಾ ಇರ್ತಾರೆ. ಎಷ್ಟೋ ಜನ ಇವ್ರನ್ನ ತುಂಬ ಸಾಫ್ಟ್ ಮತ್ತು ಏನೂ ಗೊತ್ತೇ ಇಲ್ಲ ಇನ್ನೋಸೆಂಟ್ ಅನ್ನುವ ಕ್ಯಾಟಗರಿಗೆ ಹಾಕ್ತಾ ಇರ್ತಾರೆ. ಆದರೆ ಹೋಗ್ತಾ ತುಂಬ ಅವ್ರನ್ನ ಡೀಪಾಗಿ ಅನಲೈಸ್ ಮಾಡಿರೋರು, ಅಬ್ಸರ್ವ್ ಮಾಡಿರೋರಿಗೆ ಅರ್ಥ ಆಗುತ್ತೆ ಇವರು ಅವರ ಕೆಲಸವನ್ನು ತುಂಬಾ ಗೆಲ್ಕೊಂಡು ಹೋಗ್ತಾ ಇದ್ದಾರೆ, ಆದರೆ ಅದಕ್ಕೆ ಸಿಕ್ಕಾಕೊಳ್ತಾ ಇಲ್ಲ, ಆ ಒಂದು ವಿಷಯದಲ್ಲಿ ಸಿಕ್ಕಾಕೊಳ್ತಾ ಇಲ್ಲ ಅಂತ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಅತ್ತೆ ಮತ್ತು ಸೊಸೆಯ ಸಂಬಂಧದಲ್ಲಿ ಈ ಥರದೊಂದು ಕೋವರ್ಟ್ ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಇರುತ್ತೆ. ಮಗನಿಗೆ ಕಟ್ತಿರ್ತಾರೆ ಅತ್ತೆ ಆದವರು, ಹೆಂಡತಿ ಬಗ್ಗೆ ಗೊತ್ತಾಗೋದೇ ಇಲ್ಲ. ಮತ್ತು ಹೆಂಡತಿ ಇಲ್ಲದೆ ಇರುವಾಗ ಅತ್ತೆ ಅವರ ಮಗನಿಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಅದು ಮಗನಿಗೆ ಗೊತ್ತಾಗೋದೇ ಇಲ್ಲ. ಹೌದು, ನಮ್ಮಮ್ಮ ಏನೋ ಒಳ್ಳೇದು ಹೇಳ್ತಾ ಇದ್ದಾರೆ, ನೋಡಪ್ಪ ಅವಳು ಅಡುಗೆ ಈ ಥರ ಮಾಡ್ತಾಳೆ, ಉಪ್ಪು ಖಾರ ಸರಿ ಇಲ್ಲ. ಆದರೆ ಆಕೆ ಇದ್ದಾಗ ಇಲ್ಲ, ಸೊಸೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಸೊ ಇದನ್ನು ಮ್ಯಾನ್ಯುಪುಲೇಟಿವ್ ಆ್ಯಟಿಟ್ಯೂಡ್ ಅಂತಲೂ ಹೇಳ್ತೀವಿ. ಅಂದರೆ ಇವ್ರು ಏನು ಹುನ್ನಾರ ಹಾಕ್ತಾ ಇರ್ತಾರೆ ಅದು ಜನಕ್ಕೆ ಗೊತ್ತಾಗೋದೇ ಇಲ್ಲ. ಅಷ್ಟು ಸ್ಮಾರ್ಟಾಗಿ ಕನ್ನಿಂಗಾಗಿ ಮೂವ್ ಆಗ್ತಾ ಇರ್ತಾರೆ. ಸೊ ಬೇಸಿಕ್ಲಿ ಅದರಲ್ಲೂ ಕೂಡ ಅವರ ಇಂಟೆನ್ಷನ್ ಏನಿರುತ್ತೆ ಅಂದರೆ ಅವರ ಒಳಿತಿಗೇನೆ, ಅವರ ಖುಷಿಗೇನೆ ಸ್ವಾರ್ಥತೆ ಕೂಡಿರುತ್ತೆ. ಮತ್ತು ಜನ ಅವ್ರನ್ನ ಒಳ್ಳೆಯವರು ಅಂತಲೇ ಕನ್ಸಿಡರ್ ಮಾಡ್ತಾರೆ. ಒಂದು ಎಕ್ಸ್ಟ್ರೀಮ್ ಲೆವೆಲ್ ಆಗಿರುವಂಥ ಇಮೋಷನ್ಸ್ ಇವರಲ್ಲಿರುತ್ತೆ. ಪ್ರೀತಿನ ತುಂಬ ತೋರಿಸ್ತಾರೆ, ಅದರಿಂದನೇ ಜನ ಅವ್ರಿಗೆ ಮಾರು ಹೋಗಿಬಿಡ್ತಾರೆ. ಇಲ್ಲ ದ್ವೇಷನ ಅಷ್ಟೇ ಎಕ್ಸ್ಟ್ರೀಮ್ ಆಗಿ ತೋರಿಸ್ತಾರೆ. ಇವ್ರಿಗೆ ಇಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಯಾವಾಗ ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ಈ ಊಸಿರುವಳ್ಳಿ ಥರ ವರ್ತಿಸ್ತಾ ಹೋಗ್ತಾರೆ. ಇಲ್ಲ ಅಳೋದು ಅಥವಾ ತುಂಬ ಬೇಜಾರು ಈಗ ಅವ್ರ ಮೇಲೆ ಬೇಜಾರು ಮಾಡ್ಕೋಬಾರ್ದು ಅನ್ನೋದಕ್ಕೆ ಅವರೇ ಬೇಜಾರು ಮಾಡ್ಕೊಂಡು ಬಿಡೋದು, ಅಥವಾ ಅವರೇ ದೂರ್ಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಪ್ರಾಬ್ಲಮ್ ಬಂದಾಗ ಅವ್ರು ಅದನ್ನು ಹೌದು ಇದು ನನ್ನಿಂದ ಆಯಿತು, ನಾನೇ ಇದಕ್ಕೆ ಕಾರಣ ಅಂತ ಒಪ್ಕೊಳ್ಳೋದಿಲ್ಲ. ಬೇರೆಯವ್ರ ಮೇಲೆ ಹಾಕೋದಾಗಿರ್ಬೋದು, ಅಥವಾ ನನಗೆ ಇದು ಗೊತ್ತಿಲ್ಲದೆ ಮಾಡಿಬಿಟ್ಟೆ ಅಂತ ಹೇಳುವಂಥದ್ದಾಗಿರ್ಬೋದು. ಸೊ ಬೇಸಿಕ್ಲಿ ತುಂಬಾ ಫ್ರೆಜೈಲ್ ಆ್ಯಟಿಟ್ಯೂಡ್ನ ಹೊಂದಿರ್ತಾರೆ. ಅವರ ಒಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೂ ಜನ ತುಂಬ ಕಷ್ಟಪಡ್ತಾ ಹೋಗ್ತಾರೆ. ಮತ್ತು ಇವರ ಪ್ರಕಾರವಾಗಿ ಫ್ರೆಜೈಲ್ ನಾರ್ಸಿಸಿಸ್ಟ್ಸ್ ಹೇಗೆ ಅಂದರೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ನನಗಿವಾಗ ಚಾಕ್ಲೇಟ್ ತಿನ್ನಬೇಕು ಅಂತ ಇದೆ, ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇದೆ, ಅದು ನಿಮಗೇನು ಅನಿಸುತ್ತೆ ಅದು ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ, ಆದರೆ ಅವ್ರು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿನಗೆ ಗೊತ್ತಿರಬೇಕಿತ್ತು ನನಗಿದಿಷ್ಟ ಅಂತ, ನೀನು ನನಗಿದು ಮಾಡಲಿಲ್ಲ. ಸೊ ತುಂಬ ಕಂಪ್ಲೇಂಟ್ ಬಾಕ್ಸ್ ಕೂಡ ಆಗಿರ್ತಾರೆ. ನೀನು ಇದನ್ನು ಮಾಡಲಿಲ್ಲ, ನಿನಗೆ ನಾನು ಇಷ್ಟ ಇದ್ದಿದ್ದರೆ ನೀನು ನನಗಿದನ್ನು ಪ್ರೂವ್ ಮಾಡ್ತಾ ಇದ್ದೆ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ದಿದ್ದರೆ ನೀನು ಹೀಗೆ ವರ್ತಿಸ್ತಾ ಇರಲಿಲ್ಲ.
ಸೊ ಎಲ್ಲವನ್ನು ತುಂಬ ಪರ್ಸ್ನಲ್ ಆಗಿ ತೊಗೊಳ್ತಾರೆ ಹಾಗೂ ಇವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ. ಅದಕ್ಕೆ ಇವ್ರನ್ನ ನಾವು ಕೋವರ್ಟ್ ನಾರ್ಸಿಸಿಸ್ಟ್ ಅಂತ ಹೇಳುವಂಥದ್ದು. ಏನಾದರೂ ಸಣ್ಣದಾಗಿ ಒಂದು ತಮಾಷೆ ಮಾಡಿದ್ರೂ ಕೂಡ ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ ಇಂಥ ಕೋವರ್ಟ್ ನಾರ್ಸಿಸಿಸ್ಟ್. ನನಗೆ ಗೊತ್ತು ನೀನು ನನ್ನ ಮೇಲೆ ಹೇಳಿದೆ, ನನಗೆ ಗೊತ್ತು ನೀನು ನನಗೆ ಹರ್ಟ್ ಮಾಡೋಕ್ಕೆ ಹೇಳಿದೆ. ಸೊ ಏನೇ ನಡೀತಿದ್ರು ಸುತ್ತ ಅವರು ಪರ್ಸನಲೈಸೇಷನ್ ಮಾಡ್ಕೊಳ್ತಾರೆ. ಅಂದರೆ ಅವ್ರ ಮೇಲೆ ಏನೋ ನಡೀತಾ ಇದೆ, ಅವ್ರ ಮೇಲೆ ಏನೋ ಪ್ರಾಬ್ಲಮ್ ಇದೆ. ಸೊ ಯಾರೋ ಯಾರ ಬಗ್ಗೆನೋ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೇ ಏನೋ ಮಾತಾಡ್ತಾ ಇದ್ದಾರೆ ಜನ ಅನ್ನುವಂಥ ಊಹೆ ಮೂಡ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಸೊ ಇವ್ರನ್ನ ನಾವು ಕೋವರ್ಟ್ ನಾರ್ಸಿಸಿಸ್ಟ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಎಕ್ಸ್ಟ್ರೀಮ್ ಕೇಸ್ ಇರುವಂಥ ಪರ್ಸ್ನಾಲಿಟಿ. ನಾನು ಹೇಳುವಂಥ ವಿಷಯಗಳು ಒಂದೊಂದು ಸಲ ಆ ಒಂದು ಇದೆಯಲ್ಲ ವಿಚಾರಗಳು ನಾನೇನು ಹೇಳಿದೆ ಅದರಲ್ಲಿ ನಾನು ಒಂದೊಂದು ಸಲ ವರ್ತಿಸ್ತೀನಿ. ಬಟ್ ನಾನು ಹೇಳಿರೋ ಎಲ್ಲ ವಿಷಯಗಳು ಒಬ್ಬ ವ್ಯಕ್ತಿನಲ್ಲಿದೆ ಅಂದರೆ ಮಾತ್ರ ಇವ್ರನ್ನ ನೀವು ಹೌದು ಇವರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೋಬೋದು. ಹಾಗೂ ಈ ವಿಡಿಯೋಸ್ನ ಇಟ್ಕೊಂಡು ನೀವು ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋಸ್ ಒಂದು ಇನ್ಫಾರ್ಮೇಷನ್ ಅನ್ನುವಂಥ ಒಂದು ಕಾರಣಕ್ಕೆ ವಿಡಿಯೋ ಮಾಡ್ತಾ ಇರುವಂಥದ್ದು. ಆದರೆ ನೀವು ಈ ಥರನೇ ಆ ಥರನೇ ಅಂತ ಯಾರನ್ನೂ ಕ್ಯಾಟಗರೈಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದರೆ ಒಂದು ಒಬ್ಸರ್ವ್ ಮಾಡಿದಾಗ ನಿಮಗೆ ಒಂದಷ್ಟು ಅನಾಲಿಸಿಸ್ ನಿಮ್ಮ ಪರವಾಗಿ, ಅಂದರೆ ನೀವು ಒಂದು ಸೇಫಾಗಿರುವುದಕ್ಕೆ ಮಾಡುವಂಥ ವೀಡಿಯೋಸ್ ಆಗಿದೆ ಬಿಟ್ಟರೆ ಇದನ್ನ ಇಟ್ಕೊಂಡು ಒಬ್ಬರನ್ನ ನೀವು ಕೆಟ್ಟದಾಗಿ ನೋಡುವಂಥದ್ದು ಉದ್ದೇಶ ಅಂತೂ ಅಲ್ವೇ ಅಲ್ಲ. ಜಸ್ಟ್ ಆ್ಯಸ್ ಅ ನಾಲೆಡ್ಜ್ ಶೇರಿಂಗ್ ವಿಡಿಯೋ ಆಗಿದೆ. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಹಾಗೂ ಇಂಥವ್ರನ್ನ ಹೇಗೆ ನಿಭಾಯಿಸೋದು ಅಂತ ಕೂಡ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಇಂಥವ್ರನ್ನ ನೀವು ಅವ್ರು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅದನ್ನ ನೀವು ಮಾಡಿಕೊಡ್ದು. ಈಗ ನಾನು ಹತ್ರ ನನಗೆ ಇದು ಸಿಗುತ್ತೆ ಅಂತ ಅವ್ರು ಇರ್ತಾರೆ, ಅದನ್ನ ನೀವು ಮಾಡಿಕೊಡ್ದು. ಅವ್ರಿಗೆ ಏನು ಬೇಕೋ ಅದನ್ನ ಪಡ್ಕೊಳ್ಳೋಕ್ಕೆ ಅವ್ರು ಎಲ್ಲ ರೀತಿಯಾದ ಸ್ಕೆಚ್ ಅಂದರೆ ಎಲ್ಲ ರೀತಿಯಾದ ಹುನ್ನಾರವನ್ನು ಹಾಕ್ತಾ ಇರ್ತಾರೆ. ಸೊ ಯಾವಾಗ ನಿಮ್ಗೆ ಈ ರೀತಿಯಾಗಿ ಇವ್ರಿಗೆ ಇದಕ್ಕೇ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅದನ್ನು ಕೊಡದೇ ಇರೋ ಹಾಗೆ ಅವ್ರಿಗೆ ಅದು ದಕ್ಕದೇ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಯಾಕಂದರೆ ನೀವು ಯಾವಾಗ ಅದನ್ನು ಜಾಸ್ತಿ ಮಾಡ್ತೀರಾ ಅವರ ಆ್ಯಟಿಟ್ಯೂಡ್ ಇನ್ನೂ ಹೆಚ್ಚು ನೆಗೆಟಿವ್ ಆ್ಯಂಡ್ ಟಾಕ್ಸಿಕ್ ಆಗ್ತಾ ಹೋಗುತ್ತೆ. ಆವಾಗ ನಿಮಗೆ ಇಂಥವ್ರ ಜೊತೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಆನ್ ದ ಹೋಲ್ ಇವಾಗ ಮಗು ತುಂಬ ಹತ್ತಾಗ ಏನಾಗುತ್ತೆ ಅಂದರೆ ಹೌದು ಮಗು ಹತ್ಬಿಟ್ರೆ ಅಳ್ತಾ ಇದೆಲ್ಲ, ಇದನ್ನು ಕೊಟ್ಟರೆ ಸರಿ ಹೋಗುತ್ತೆ ಅಂತ. ಸೊ ಕೋವರ್ಟ್ ನಾರ್ಸಿಸಿಸ್ಟು ಹಾಗೇ ಇರ್ತಾರೆ. ನಾನು ಹೀಗೆಲ್ಲ ವರ್ತಿಸಿದ್ರೆ ನನಗೇನು ಬೇಕೋ ಅದು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ನಲ್ಲಿರ್ತಾರೆ. ಅದನ್ನ ನೀವು ಕೊಡದೇ ಇರೋ ಹಾಗೆ ನೋಡ್ಕೋಬೇಕಷ್ಟೆ. ದೆನ್ ದೇ ವಿಲ್ ಬಿ ಆಲ್ ರೈಟ್. ಅಂದರೆ ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಂತ ಹೇಳಲ್ಲ, ಆದರೆ ಒಂದು ಮಟ್ಟಕ್ಕೆ ನೀವು ಅವ್ರನ್ನ ನಿಭಾಯಿಸ್ಬೋದು ಅಂತ ಕೂಡ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.